ಈಗಾಗಲೇ ಚೀನಾದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿರುವಂತ HMPV ಈಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಪತ್ತೆಯಾಗಿದೆ. 8 ತಿಂಗಳ ಮಗುವಿನಲ್ಲಿ HMPV ಪತ್ತೆಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಗುವನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಜ್ವರ ಬಂದ ಹಿನ್ನೆಲೆಯಲ್ಲಿ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ರಕ್ತ ಪರೀಕ್ಷೆಯಿಂದ HMP ವೈರಸ್ ಇರೋದು ದೃಢಪಟ್ಟಿದೆ. ಆಸ್ಪತ್ರೆಗೆ ಆರೋಗ್ಯಾಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಮಗುವಿನ ಸಂಬಂಧಿಕರು ಮಗುವಿನ ಪೋಷಕರಿಂದ ಮಾಹಿತಿ ಸಂಗ್ರಹಿಸುವಂತ ಕೆಲಸ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಆಗ್ತಾ ಇದೆ. ಮಗುವಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಮಗುವನ್ನ ದಾಖಲು ಮಾಡಲಾಗಿತ್ತು. HMPV ಬಗ್ಗೆ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದೆ. ಆದರೆ ಚೀನಾದಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರಗಳನ್ನ ನೋಡಿದ್ರೆ ಇಲ್ಲೂ ಕೂಡ ಆತಂಕ ಎದುರಾಗುವಂತ ಸಾಧ್ಯತೆ ಇದೆಯಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಇವೆ. ಸದ್ಯ ಚೀನಾದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಭಾರತದಲ್ಲಿ HMPV ವೈರಸ್ ಭಾರತದಲ್ಲೂ ಕೂಡ ಈಗ ಕಂಡು ಬಂದಿದೆ. ಆದರೆ ಚೀನಾ ಮಾದರಿಯ HMPV ವೈರಸ್ ಅಥವಾ ಮಗುವಿನಲ್ಲಿ ಕಂಡು ಬಂದಿರೋದು ಬೇರೆ ಮಾದರಿಯ HMPVನ ಅದು ಕೂಡ ಗೊತ್ತಾಗಬೇಕಿದೆ. ಒಟ್ಟಿನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಹೊಸ ವೈರಸ್ನ ತಲೆಬಿಸಿ ಹೆಚ್ಚಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದೌಡಾಯಿಸಿ ಅಲ್ಲಿನ ವೈದ್ಯರಿಂದ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಗುವಿಗೆ HMP ವೈರಸ್ ತಗುಲಿರುವಂಥದ್ದು. 8 ತಿಂಗಳ ಮಗುವಿನಲ್ಲಿ HMPV ಪತ್ತೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ HMPV ನಮ್ಮ ರಾಜ್ಯದಲ್ಲೂ ಕೂಡ ಪತ್ತೆಯಾಗಿದೆ, ಅದು ಕೂಡ ಬೆಂಗಳೂರಿನಲ್ಲಿ ಇರುವಂಥದ್ದು ಆಘಾತಕಾರಿ ವಿಚಾರ. ಸದ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರು ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ? ಸಂಪತ್, HMPV ವೈರಸ್ ಚೀನಾ, ಜಪಾನ್ ದೇಶಗಳಲ್ಲಿ ನಿದ್ದೆಗೆಡಿಸುವಂತ ಕೆಲಸ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮೊದಲ ವೈರಸ್ ಕಾಣಿಸ್ಕೊಂಡಿರುವಂತಹ ಕಾರಣದಿಂದಾಗಿ ರಾಜ್ಯ ಸರ್ಕಾರವು ಕೂಡ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜೊತೆಗೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲೇ ಕಾಣಿಸ್ಕೊಂಡಿರುವಂತಹ ಕಾರಣದಿಂದಾಗಿ BBMP, ಆರೋಗ್ಯ ಇಲಾಖೆ ಎಲ್ಲಾ ಅಧಿಕಾರಿಗಳು ಕೂಡ ಸದ್ಯಕ್ಕೆ ಎಲ್ಲಿ ಮಗು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆಯೋ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಕಲೆ ಹಾಕ್ತಾರೆ. ಬಾಪ್ಟಿಸ್ಟ್ ಹಾಸ್ಪಿಟಲ್ ಏನಿದೆಯೋ ಹೆಬ್ಬಾಳ ಬಳಿ ಇರುವಂತಹ ಬಾಪ್ಟಿಸ್ಟ್ ಆಸ್ಪತ್ರೆಗೆ ಕೂಡಲೇ ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾರೆ. ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆ ಹಾಕುವಂತ ಕೆಲಸ ಈಗಾಗಲೇ ಆಗಿದೆ. 8 ತಿಂಗಳ ಮಗುವಿನ ಗಂಡು ಮಗುವಿಗೆ ಸಣ್ಣ ಪುಟ್ಟದಾಗ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿರುತ್ತೆ, ಜ್ವರ ಕಾಣಿಸ್ಕೊಂಡಿರುತ್ತೆ. ಅದಾದ ಬಳಿಕ ರಕ್ತವನ್ನ ಟೆಸ್ಟ್ ಮಾಡ್ಲಿಕ್ಕೆ ಕೊಟ್ಟಾಗ ಆ ವರದಿ ಏನಿದೆಯೋ ಅದರಲ್ಲಿ ಈ HMPV ವೈರಸ್ ಕಾಣಿಸ್ಕೊಂಡಿರುವಂತದ್ದು ಪತ್ತೆ ಆಗಿದೆ. ಹೀಗಾಗಿ ಆ ಮಗುವಿನ ಪೋಷಕರು ಸೇರಿದಂತೆ ಮಗುವಿನ ಪೋಷಕರು ಎಲ್ಲಾದ್ರೂ ಔಟ್ ಆಫ್ ಕಂಟ್ರಿಯಿಂದ ಬಂದಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಏನಾದ್ರು ಇರಬಹುದಾ ಎನ್ನುವಂತ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಕಲೆ ಹಾಕಿರುವಂತಹ ಒಂದು ಹಿನ್ನೆಲೆ ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆ ಒಂದು ಮಾಹಿತಿ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಡುವಂತ ಕೆಲಸ ಸದ್ಯಕ್ಕಂತೂ ಆಗಿಲ್ಲ. ಆದ್ರೆ ಆರೋಗ್ಯ ಇಲಾಖೆ ಏನಿದೆಯೋ, ಆರೋಗ್ಯ ಸೌಧ ಏನಿದೆಯೋ, ಮಾಗಡಿ ರೋಡ್ ನಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿ ಇವತ್ತು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು 12:30ಕ್ಕೆ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನ ಏರ್ಪಡಿಸುವಂತ ಕೆಲಸ ಆಗಿದೆ. ಅಲ್ಲಿ ಈ ವೈರಸ್ ಸಂಬಂಧಪಟ್ಟಾಗೆ 8 ತಿಂಗಳ ಮಗುವಿನಲ್ಲಿ ಕಾಣ್ಕೊಂಡಿರುವಂತಹ ವೈರಸ್ ಏನಿದೆಯೋ ಆ ವೈರಸ್ ಸೇರಿದಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆದಿರುವಂತದ್ದು. ಸಭೆಯಲ್ಲಿ ಮೊದಲಿಗೆ ಸಭೆ ನಡೆಸ್ತಾರೆ. ಅದಾದ ಬಳಿಕ ಸುದ್ದಿಗೋಷ್ಠಿ ಮೂಲಕವಾಗಿ ಅಂತಿಮವಾದಂತಹ ವರದಿಯನ್ನ, ಅಂತಿಮವಾದಂತಹ ಮಾಹಿತಿಯನ್ನ ಕೊಡ್ಲಿಕ್ಕೂ ಕೂಡ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಅಂತಿಮವಾದಂತಹ ಮಾಹಿತಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರುವಂತಹ ಈ ಒಂದು HMPV ವೈರಸ್ ಏನಿದೆಯೋ ಅದು 8 ತಿಂಗಳ ಮಗುವಲ್ಲಿ ಹೇಗೆ ಕಾಣಿಸ್ಕೊಳ್ತೆ ಎನ್ನುವಂತ ನಿಟ್ಟಿನಲ್ಲಿ ಕುತೂಹಲ ಹೆಚ್ಚಿಸಿರುವಂತದ್ದು. ಜೊತೆಗೆ ಈ ವೈರಸ್ ನಿಂದ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ, ಕೊರೋನಾ ವೈರಸ್ ಸಂದರ್ಭದಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳನ್ನ ಪಾಲನೆ ಮಾಡ್ತಿದ್ರು ಆ ರೀತಿಯಂತ ಸಣ್ಣ ಪುಟ್ಟ ಅಗತ್ಯ ಕ್ರಮಗಳನ್ನ, ಜಾಗೃತಿ ಕಾರ್ಯಕ್ರಮಗಳನ್ನ ಪಾಲನೆ ಮಾಡ್ಕೊಂಡ್ರೆ ಸಾಕು ಈ ವೈರಸ್ ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಆರೋಗ್ಯದಲ್ಲೂ ಕೂಡ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸುದ್ದಿಗೋಷ್ಠಿ ಬಳಿಕ ಏನೆಲ್ಲ ಹೆಚ್ಚಿನ ಮಾಹಿತಿ ಸಿಗ್ತದೆ ಎನ್ನುವಂತ ನಿಟ್ಟಿನಲ್ಲಿ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. HMP ವೈರಸ್ನ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಪ್ರಕರಣ ಪತ್ತೆಯಾಗಿರೋದ್ರಿಂದ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿ ಆತಂಕ ಎದುರಾಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೊರೋನಾ ಸೃಷ್ಟಿ ಮಾಡಿದಂಥ ಅವಾಂತರಗಳು ಒಂದೆರಡಲ್ಲ, ಎರಡೆರಡು ಬಾರಿ ಲಾಕ್ಡೌನ್ ಅನ್ನ ನಮ್ಮ ರಾಜ್ಯ ಕಂಡಿದೆ, ಇಡೀ ದೇಶವೇ ಕಂಡಿದೆ. ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಏನೆಲ್ಲ ಅವಾಂತರಗಳು ಆಗಿದೆ ಅಂತ ಹೇಳಿ
ನೆನಪು ಮಾಡಿಕೊಂಡ್ರು ಕೂಡ ಒಂದು ರೀತಿ ಕಷ್ಟಕರವಾದಂಥ ಜೀವನ ಇತ್ತು. ಇತ್ತ ಮಗುವಿನಲ್ಲಿ HMP ವೈರಸ್ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಕರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಆರೋಗ್ಯ ಇಲಾಖೆಯಲ್ಲಿ ಸಭೆ ನಡೆಯುತ್ತೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಪಡೆಯಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 12:30ಕ್ಕೆ ಮೀಟಿಂಗ್ ಇದೆ. ಆರೋಗ್ಯ ಸಚಿವರು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಆ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಎನ್ನುವಂಥದ್ದಾಗಿ ಮಾಹಿತಿ ಸಿಕ್ಕಿದೆ. ಕಾದ್ ನೋಡಬೇಕು ಏನೆಲ್ಲ ಮಾಹಿತಿಯನ್ನ ರಾಜ್ಯ ಆರೋಗ್ಯ ಇಲಾಖೆ ಕೊಡ್ತಾರೆ ಅಂತೇಳಿ. ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಆತಂಕ ಎದುರಾಗಿದೆ ಅಂತೇಳಿ ನಾನು ಆಗಲೇ ಹೇಳ್ತಾ ಇದ್ದೆ. ಇತ್ತ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಮಧ್ಯಾಹ್ನ 12:30ಕ್ಕೆ ಸಭೆಯನ್ನ ನಡೆಸಲಿದ್ದಾರೆ ಆರೋಗ್ಯ ಸೌಧದಲ್ಲಿ ಎನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಆತಂಕ ಇದೆ, ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಎಷ್ಟೊತ್ತಿಗೆ ಸಭೆ ನಡೆಯುತ್ತೆ? ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಬಹುದು? ಸಂಪತ್, ಖಂಡಿತವಾಗೂ ಈ ವೈರಸ್ ಕಾಣಿಸ್ಕೊಂಡಿರುವಂತದ್ದು ಭೀತಿಗೊಳಗಾಗಿಸುವಂತ ಕೆಲಸ ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ. ಜೊತೆಗೆ ಆತಂಕ ಮನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಆರೋಗ್ಯ ಇಲಾಖೆಯ ಪ್ರಮುಖವಾದಂತಹ ಕಾರ್ಯವೈಖರಿಯೇ ಈ ಹೊಸದಾಗಿ ಕಾಣಿಸ್ಕೊಳ್ಳುವಂತಹ ರೋಗ ಲಕ್ಷಣಗಳಿಂದ ಅವನ್ನ ತಡೆಗಟ್ಟುವಂತಹ ಕೆಲಸ ಆರೋಗ್ಯ ಇಲಾಖೆದಾಗಿರುತ್ತೆ. ಜೊತೆಗೆ ಇದರ ಜವಾಬ್ದಾರಿ ಕೂಡ ಆರೋಗ್ಯ ಇಲಾಖೆ ಮೇಲೆ ಇರುವಂತ ಕಾರಣದಿಂದಾಗಿ ಕಳೆದ 2-3 ವರ್ಷಗಳ ಹಿಂದೆ ಏನ್ ಕರೋನಾ ವೈರಸ್ ಜನರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು, ಆ ರೀತಿಯಾದಂತಹ ಸಮಸ್ಯೆಗಳು ಆಗೋದು ಬೇಡ. ಈಗಾಗಲೇ ಚೀನಾ, ಜಪಾನ್ ಸೇರಿದಂತೆ ಇನ್ನಿತರ ಕಡೆ ಈ HMPV ವೈರಸ್ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಜೊತೆಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಅಲ್ಲಿನ ಜನರನ್ನ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಆಯಾ ಸರ್ಕಾರಗಳು ಮಾಡ್ತಾ ಇದಾವೆ. ಹೀಗಾಗಿ ಭಾರತದಲ್ಲೂ ಕೂಡ ಈ ವೈರಸ್ ಕಾಣಿಸ್ಕೊಳ್ಬಹುದು ಎನ್ನುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಪಾಲನೆ ಮಾಡುವುದರ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಇದು ತಲೆನೋವಾಗಿ ಪರಿಣಮಿಸುವಂತ ಕೆಲಸ ಇದೀಗ ಉದ್ಭವ ಆಗಿದೆ. ಬೆಂಗಳೂರಿನಲ್ಲಿ ಮೊದಲ ವೈರಸ್ ಕಾಣಿಸ್ಕೊಂಡಿರುವಂತ ಕಾರಣದಿಂದಾಗಿ ಅದರಲ್ಲೂ 8 ತಿಂಗಳ ಮಗುವಲ್ಲಿ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೇಗೆ ಕಾಣಿಸ್ಕೊಳ್ತು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಂತ ಕುತೂಹಲ. ಹೀಗಾಗಿ ಆರೋಗ್ಯ ಸೌಧದಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆದಿರುವಂತದ್ದು. ತುರ್ತು ಸಭೆ ಕರೆದಿದ್ದು ಇಲ್ಲಿ ಈ ಒಂದು ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ ಸೇರಿದಂತೆ ಸಂಬಂಧಪಟ್ಟಾಗಿರುವಂತ ಎಲ್ಲಾ ತಜ್ಞ ವೈದ್ಯರನ್ನು ಕೂಡ ಕರೆಸಿ ಸಭೆಯನ್ನ ಮಾಡುವಂತ ಕೆಲಸ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಗುವಿನಲ್ಲಿ ಹೇಗೆ ಕಾಣಿಸ್ಕೊಳ್ತು, ಅವರ ಪೋಷಕರನ್ನ ಮೊದಲಿಗೆ ವಿಚಾರಣೆ ಮಾಡುವಂತ ಕೆಲಸ ಈಗಾಗಲೇ ಆಗಿದೆ ಎನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಅವರ ಟ್ರಾವೆಲ್ ಹಿಸ್ಟ್ರಿ ಆಗ್ಬೋದು, ಸೇರಿದಂತೆ ಮಗುವಿಗೆ ಯಾವ ರೀತಿ ಅಂದ್ರೆ ಯಾವ ಹಿನ್ನೆಲೆಯಲ್ಲಿ ಈ ವೈರಸ್ ಕಾಣಿಸ್ಕೊಳ್ತು, ಜೊತೆಗೆ ಇನ್ನಿತರ ಆ ಮಗುವಿನಿಂದ ಬೇರೆವರೆಗೂ ಏನಾದ್ರು ವೈರಸ್ ಕಾಣಿಸ್ಕೊಂಡಿರಬಹುದಾ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಬಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ, ಅಂದ್ರೆ ಖಾಸಗಿ ಆಸ್ಪತ್ರೆ ಇದೆಯೋ ಆ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಂದಲೂ ಕೂಡ ಅಂತಿಮವಾದಂತಹ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿದ್ರು ಅಲ್ಲಿಗೆ ವಿಸಿಟ್ ಆದ ಬಳಿಕ ಇಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕೂಡ ದಿನೇಶ್ ಗುಂಡೂರಾವ್ ಅವರಿಗೆ ಕೊಡ್ಲಿಕ್ಕೆ ಅಧಿಕಾರಿಗಳಿಗೆ ಮುಂದಾಗ್ತಾ ಇರುವಂತದ್ದು. ಒಟ್ಟಾರೆ ಏನ್ ಈ ಒಂದು ಶಂಕಿತ ರೂಪದಲ್ಲಿರುವಂತಹ ವೈರಸ್ ಏನಿದೆಯೋ ಈ ಆರೋಗ್ಯ ಸೌಧದಲ್ಲಿ ನಡೆಯುವಂತಹ ಮೀಟಿಂಗ್ ನಲ್ಲಿ ಈ ಎಲ್ಲಾ ಚರ್ಚೆಗಳಾಗ್ತವೆ. ಜೊತೆಗೆ ಮುಂದಿನ ಮುಂಜಾಗ್ರತಾ ಕ್ರಮಗಳನ್ನು ಏನ್ ತೆಗೆದುಕೊಳ್ಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಮೊದಲ ವೈರಸ್ ಇಲ್ಲೇ ಕಾಣಿಸ್ಕೊಂಡಿರುವಂತ ಕಾರಣದಿಂದಾಗಿ ಕೋಟ್ಯಾಂತರ ಜನ ಬೆಂಗಳೂರಿನಲ್ಲಿ ವಾಸ ಇರುವಂತದ್ದು. ಜೊತೆಗೆ ಹಿರಿಯರು ಸೇರಿದಂತೆ ನಾನಾ ರೀತಿಯಂತಹ ಆರೋಗ್ಯ ಸಮಸ್ಯೆಗಳೇನಾದ್ರು ಇರುವಂತವರು ಹೆಚ್ಚಿನ ರೂಪದಲ್ಲಿ ಬ್ಲಡ್ ಟೆಸ್ಟ್ ಅಂತ ಮಾಡಿಸಿದಾಗ ಮತ್ತಷ್ಟು ವೈರಸ್ಗಳೇನಾದ್ರು ಕಾಣಿಸ್ಕೊಂಡ್ರೆ ಏನ್ ಮಾಡಬಹುದು. ಜೊತೆಗೆ BBMP ಆರೋಗ್ಯ ಇಲಾಖೆಯ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಅಂತಿಮವಾದಂತಹ ಮಾಹಿತಿ ಆರೋಗ್ಯ ಸೌಧದಲ್ಲಿ ಕೊಡ್ತಾರೆ ದಿನೇಶ್ ಗುಂಡೂರಾವ್ ಅವರು. ಅದಾದ ಬಳಿಕ ಅಗತ್ಯ ಕ್ರಮಗಳು ಕೂಡ ಏನೆಲ್ಲ ಪಾಲನೆ ಮಾಡ್ಬೇಕಾಗತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಅಷ್ಟೇ ಗೊತ್ತಾಗತ್ತೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ
ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.